1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣ ಆಗಿದ್ದು 1973ರಲ್ಲಿ. 44ನೇ ತಿದ್ದುಪಡಿ ಅಧಿನಿಯಮ. 44ನೇ ತಿದ್ದುಪಡಿ ಅಧಿನಿಯಮ ಸ್ನೇಹಿತರೆ, ಇದು ನಿಮಗೆ ಗೊತ್ತಿರುತ್ತೆ. 44ನೇ ತಿದ್ದುಪಡಿ ಅಧಿನಿಯಮ ಆಗಿದ್ದು 1978ರಂದು. ಅಂದರೆ ಕೇಶವಾನಂದ ಭಾರತಿ ಪ್ರಕರಣ ಬಿ ಆದರೆ 44ನೇ ತಿದ್ದುಪಡಿ ಅಧಿನಿಯಮ 1978 ಸಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ನಲ್ಲಿ ನೋಡೋಣ, ಎಲಿಮಿನೇಟ್ ಮಾಡೋಣ. ಬಿ 1ಗೆ ಬಿ ಎಲ್ಲಿದೆ ಸ್ನೇಹಿತರೆ? 4th ಇದೆ. ಓಕೆ, ಕೇಶವಾನಂದ ಭಾರತಿ ಪ್ರಕರಣಕ್ಕೆ ನೋಡಿ ಸ್ನೇಹಿತರೆ, ಬಿ ಮಾತ್ರನೇ ಇದೆ. ಅಲ್ಲಿ 1ರಲ್ಲಿ ಸಿ ಎ ಡಿ ಅಂತಿದೆ. ಸೊ ಇದು ಒಂದೇ ಆಪ್ಷನ್ಸ್ ಇರೋದ್ರಿಂದ 4th ಈಸ್ ಕರೆಕ್ಟ್ ಆಗುತ್ತೆ. ಅಲ್ಲಿ ನೋಡಿ, ಇಲ್ಲಿ ಬಿ ಇದೆ. 1ಕ್ಕೆ ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಬಿ ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ಬಿ ಇದೆ. ಮತ್ತು ಎಲ್ಲಾದರೂ ಕಂಪೇರ್ ಮಾಡುವ ಅಂದರೆ 1 ನೋಡಿ, ಸಿ ಎ ಡಿ ಹಂಗೆ ಕೊಟ್ಟಿದ್ದಾರೆ. ಓಕೆ, 44ಗೆ ಸಿ ಆಲ್ರೆಡಿ ಹೇಳಿದ್ದೀವಿ ಸ್ನೇಹಿತರೆ, ಸಿ ಮ್ಯಾಚ್ ಆಗುತ್ತೆ ಅಂತ. ಸೊ ನಾವು 4th ಈಸಿಯಾಗಿ ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತು ಇನ್ನು ಉಳಿದಿರೋ 2 ಬಗ್ಗೆ ತಿಳ್ಕೊಳ್ಳೋಣ. 3ಗೆ ಡಿ ಆಗಿದೆ ಸ್ನೇಹಿತರೆ. ಬಲವಂತರಾಯ ಮೆಹ್ತಾ ಸಮಿತಿ ಆಗಿದ್ದು 1957ರಂದು. ಶಿಕ್ಷಣ ಹಕ್ಕಿನ ಕಾಯ್ದೆ ಎ ಸ್ನೇಹಿತರೆ, 2009. ಶಿಕ್ಷಣ ಹಕ್ಕಿನ ಕಾಯ್ದೆ ಯಾವಾಗ ಅಂದರೆ 2009. ಸರಿಯಾದ ಉತ್ತರ ಡಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? ದ ಪ್ರೊಸೀಜರ್ ಫಾರ್ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಕ್ಸ್ಪ್ಲೇನ್ಡ್ ಇನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಪ್ಷನ್ 1 ವಿಧಿ 56, ಆಪ್ಷನ್ 2 ವಿಧಿ 61, ಆಪ್ಷನ್ 3 ವಿಧಿ 54, ಆಪ್ಷನ್ 4 ವಿಧಿ 72. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಗೆಸ್ಟ್ ಮಾಡ್ತಾ ಇರಿ, ಕಮೆಂಟ್ ಮಾಡಿ. ನಿಮಗೆ ಆನ್ಸರ್ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಅಂದರೂ ನಿಮ್ಗೆ ಯಾವುದು ಅನಿಸ್ತದೋ ಅದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ವಿಧಿ 60